ಇವರು ಮೈಸೂರಿಂದ ಬಂದಿದ್ದಾರೆ. ಸಂಬಂಧದಲ್ಲಿ ಅಳಿಯ, ಪ್ರೀತಿಯಿಂದ ಮಗ. ಒಬ್ಬ ಅಳಿಯ ಕೈ ಬಿಟ್ಟಾಯ್ತು, ಇವಾಗ ದೇವರು ನಮ್ಮ ಕೈ ಬಿಟ್ಟಿಲ್ಲ, ಸೋದರಳಿಯನ ರೂಪದಲ್ಲಿ ಇನ್ನೊಬ್ಬನ್ನ ಕಳಿಸ್ಕೊಟ್ಟಿದ್ದಾನೆ. ಈ ಸೋದರಳಿಯ ನಮ್ಮ ಕೈ ಯಾವತ್ತೂ ಬಿಡಲ್ಲ, ಅಲ್ವೇನಪ್ಪ ರಾಮು? ರಾಮುನ ಏನ್ ಬಾಸ್ ಇದು? ಅಭಿರಾಮಿಂದ ರಾಮುವರೆಗೂ ಬಂದ್ರೆ ಇವ್ರದ್ದು ಎಂತ ಒಳ್ಳೆ ಮನಸ್ಸು ಅಂದ್ರೆ ರೇವತಿನ ಇವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅತ್ತೆ ಎಂತ ಮಾತಾಡ್ತಾ ಇದ್ದೀರಾ ನೀವು? ನೀನ್ ಸುಮ್ಮನೆ ಇರಪ್ಪ. ಏಯ್ ನೀನಪ್ಪ ಮುಖ ನೋಡ್ತಾ ನಿಂತಿದ್ಯಾ? ನಡಿಯತ್ತೆ, ನಡಿ ಅಂದೆ, ಹೋಗೋ. ಹಾ ಹಲೋ ಮೇಡಮ್, ಆಕಾಶ ಮೇಲೆ ಬಿದ್ದರೆ ಏನು ಮಾಡ್ತೀರಾ? ವಿಶ್ವರೂಪ್, ಇಂಥ ಟೈಮಲ್ಲಿ ಈ ಥರ ಕ್ವಶನ್ಸ್ ಎಲ್ಲ ಬೇಕಾ? ಮೊದಲೇ ಟೆನ್ಷನಲ್ಲಿ ಸಾಯ್ತಾ ಇದ್ದೀವಿ ನಾವು. ಈ ಥರ ತಮಾಷೆ ಮಾಡ್ತಿದ್ದೀರಾ? ನಿಮಗೆ ಸರಿ ಅನ್ಸುತ್ತಾ? ನೀವು ಮೊದಲು ಫೋನ್ ಇಡಿ. ಅಲ್ಲ, ಇದಕ್ಕೆ ನೀವು ಆನ್ಸರ್ ಕೊಡಲೇಬೇಕು. ಪ್ಲೀಸ್ ಹೇಳಿ ಮೇಡಮ್, ಒಂದೇ ಸಲ ಆನ್ಸರ್ ಕೊಡಿ. ಯಾಕ್ರಿ ನನ್ನ ಹೊಟ್ಟೆ ಉರಿಸ್ತಾ ಇದ್ದೀರಾ? ಅದಕ್ಕೆ ಕೇಳ್ತಿರೋದು ಮೇಡಮ್, ಆಕಾಶ ಮೇಲೆ ಬಿದ್ದರೆ ಏನು ಮಾಡ್ತೀರಾ? ಎಲ್ಲಾದರೂ ಓಡ್ ಹೋಗಿ ಮರದ ಕೆಳಗಡೆ ಕೂತ್ಕೋತೀನಿ ಅಷ್ಟೇ. ಏನು ಮೇಡಮ್ ನೀವು, ಈಗ ನಾವು ಮರದ ಕೆಳಗಡೆ ನಿಂತ್ಕೊಂಡ್ರು ಕೂಡ ಆಕಾಶ ಬಿದ್ದಾಗ ಮರ ಪಾಸಾಗಿ ನಮ್ಮ ಮೇಲೆ ಬೀಳಲ್ವಾ? ನಾವು ಭೂಮಿ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ನಾನು ಇವಾಗ ಫೋನ್ ಇಡ್ತಾ ಇದ್ದೀನಿ ಅಷ್ಟೇ. ಮೇಡಮ್ ಮೇಡಮ್ ಫೋನ್ ಇಡಬೇಡಿ, ವಿಷಯ ಇದೆ. ಏನಂತ ಹೇಳಿ. ಇದೇ ರೀತಿ ನೀವು ಕ್ವಶನ್ಸ್ ಕೇಳ್ತಾ ಇದ್ರೆ ನಾನು ರೂಪಕ್ಕೆ ಫೋನ್ ಕೊಡ್ತೀನಿ, ಅವಳ ಹತ್ರನೇ ಮಾತಾಡಿ. ಓಕೆ ಮೇಡಮ್, ಕಮಿಂಗ್ ಟು ದ ಮ್ಯಾಟರ್. ನಾವು ಯಾರು ಮನೆ ಬಿಟ್ಟು ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ ಮೇಡಮ್. ಏನ್ರಿ ವಿಶ್ವರೂಪ್, ನೀವೇ ಹೋಗ್ಬೇಕು ಅಂತ ಹೇಳ್ತಾ ಇದ್ರಿ, ಇವಾಗ ನೀವೇ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀರಾ. ಏನ್ ತಲೆ ಕೆಟ್ಟಿದ್ಯಾ ನಿಮ್ಗೆ? ಲೈಟಾಗಿ ಲವ್ ಆಗಿದೆ. ಲವ್ವಾ? ಮತ್ತೊಂದು ಲವ್ವಾ? ರೂಪಂಗೆ ಹೇಳ? ಹೇಳಿ, ಪರವಾಗಿಲ್ಲ, ಅವಳೇನು ತಪ್ಪು ತಿಳ್ಕೊಳ್ಳಲ್ಲ. ವಿಶ್ವರೂಪ್, ಇದು ಒಳ್ಳೇದಲ್ಲ ಮೇಡಮ್, ಬಟ್ ಇದು ನನಗೆ ಒಳ್ಳೇದೇ. ನನಗೆ ಬಾಸ್ ಮೇಲೆ ಇನ್ನೊಂದ್ಸಲ ಲವ್ ಆಗಿದೆ. ಹೆಲೋ, ನನ್ನ ಗಂಡ ನನಗೆ ಮಾತ್ರ ಸೇರಬೇಕು. ನೀವು ಈ ಥರ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟರೆ ಇವಳಿಗೆ ಮನೆ ಕೈಗೆ ಬರುತ್ತಷ್ಟೇ. ಲವ್ ಇನ್ ದ ಸೆನ್ಸ್ ಆಫ್ ಲಾಟ್ಸ್ ಆಫ್ ಲವ್ ಮೇಡಮ್. ಯಾಕಂತ ಕೇಳಿ, ನಿಮ್ಗೂ ಲವ್ ಆಗುತ್ತೆ. ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತೀನಿ, ಸಿಕ್ಕರೆ ಹೇಳಿ. ಅಯ್ಯೋ ಮೇಡಮ್, ಅವರು ಸಿಕ್ಕಾಯ್ತು. ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದಕ್ಕೇನೆ ತಾನೇ ನಾನು ಫೋನ್ ಮಾಡಿರೋದು. ಎಲ್ಲಿದ್ದಾರೆ ನನ್ನ ಗಂಡ? ಆರಾಮಾಗಿದ್ದಾರೆ ತಾನೆ? ಕಿಡ್ನಾಪ್ ಮಾಡಿಸಿದ್ದು ಆ ಪ್ರಾರ್ಥನೆ ಅಂತ ಗೊತ್ತಾಯ್ತಾ? ಅಯ್ಯೋ ಮೇಡಮ್, ಹುಲಿ ಕತ್ತಿಗೆ ಬೆಲ್ಟ್ ಹಾಕಿ ಓಡಾಡ್ಬೋದು, ಆದ್ರೆ ಮದ ಏರಿರೋ ಆನೆ ಕತ್ತಿಗೆ ಬೆಲ್ಟ್ ಹಾಕಕ್ಕಾಗತ್ತಾ? ಇಲ್ಲ. ನಮ್ಮ ಬಾಸ್ ಒಂಥರ ಮದಗಜ ಇದ್ದಾಗೆ, ಅವ್ರನ್ನ ಯಾರಾದ್ರೂ ಟಚ್ ಮಾಡಕ್ಕಾಗತ್ತಾ? ಅದು ಇಲ್ಲ. ಎಲ್ಲ ಸುಳ್ಳು ಮೇಡಮ್. ಪ್ರಾರ್ಥನಾ ಸುಮ್ಮನೆ ಬಾಸ್ನ ಕಿಡ್ನಾಪ್ ಮಾಡಿದ್ದೀನಿ ಅಂತ ಎಲ್ಲ ಸುಳ್ಳು ಹೇಳಿದ್ದು. ಮತ್ತಿವ್ರು ಎಲ್ಲಿದ್ದಾರೆ? ಅಯ್ಯೋ, ಅವ್ರು ವೇಷ ಮರೆಸ್ಕೊಂಡು ನಿಮ್ಮಪ್ಪನ ಮನೆಯಲ್ಲೇ ಇದ್ದಾರೆ. ವೇಷ ಮಾರಿಸ್ಕೊಂಡ? ಯಾಕೆ ಮೇಡಮ್? ಅದು ಕೋಪ ಮಾಡ್ಕೊಂಡಿರೋ ಮಾವನ ಮನ್ಸೋಲ್ಸಕ್ಕೆ ನನ್ನ ಗಂಡ ಇಷ್ಟೆಲ್ಲ ಮಾಡ್ತಿದ್ದಾರಾ? ಅವ್ರ ಪ್ರೀತಿ ಪಡೆಯೋಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರಾ? ನನಗೆ ನಂಬಕ್ಕೆ ಆಗ್ತಿಲ್ಲ ವಿಶ್ವರೂಪ್. ಈ ವಿಷಯನ ಊರಿಗೆಲ್ಲ ಹೇಳಬೇಕು ಅಂತ ಅನಿಸ್ತಿದೆ. ಅಯ್ಯೋ ಏನು ಮೇಡಮ್ ನೀವು, ಅದೇನು SSLC ರಿಸಲ್ಟ್ ನಮ್ಮ ಹುಡುಗ ಪಾಸ್ ಆದಂತ ಇಡೀ ಊರು ಡಂಗ್ರ ಸರ್ಕೊಂಡು ಬಂದು ಸ್ವೀಟ್ ಹಂಚಕ್ಕೆ. ನೋಡಿ ಮೇಡಮ್, ಈ ವಿಷಯ ಅಪ್ಪಿ ತಪ್ಪಿನು ಪ್ರಾರ್ಥನೆ ಕಿವಿಗೆ ಬೀಳಬಾರ್ದು, ನೆನಪಿರಲಿ. ಹೌದು ವಿಶ್ವರೂಪ್, ನಾನು ಈ ವಿಷಯನ ಯಾರಿಗೂ ಹೇಳಲ್ಲ. ಬಟ್ ಈ ವಿಷಯ ಕೇಳಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ವಿಶ್ವರೂಪ್. ಓಕೆ ಮೇಡಮ್, ವೆಲ್ಕಮ್, ಬಾಯ್. ಐ ಲವ್ ಯು ರೀ. ಐ ಲವ್ ಯು ಸೋ ಮಚ್. ನಾಯಕರೋ ನಾಯಕ, ಚಾಲು ಇನ್ನು ಈ ನಾಟಕ. ಸೂತ್ರ ನೀನು, ಪಾತ್ರ ನಾನು. ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ಬಣ್ಣದ ವೇಷ. ಯಾರಪ್ಪ ನೀನು? ಬದುಕಿನ ಅವಸರ ಕೆಡಿಸಿದೆ ಯುವಕರ. ರೀ, ಇಲ್ಲಿ ನೋಡಿ,
ಯಾರೋ ಭಿಕ್ಷುಕ ಹಾಡ್ಕೊಂಡು ಬಂದಿದ್ದಾನೆ. ಅಯ್ಯೋ ಆಂಟಿ, ನಾನು ಭಿಕ್ಷೆ ಬೇಡಕ್ಕೆ ಬಂದವನಲ್ಲ, ಭಿಕ್ಷುಕಲ್ಲ ನಾನು. ನನ್ನ ಗುರುಗಳನ್ನ ಹುಡ್ಕೊಂಡು ಬಂದೆ. ಅಣ್ಣಯ್ಯ ಅಣ್ಣಯ್ಯ. ಏ ಯಾರಪ್ಪ ನೀನು ಹೀಗೆ ಹೇಳ್ದೆ ಕೇಳಿದೆ ಒಳಗೆ ಬಂದೆ? ನಿಂತ್ಕೊಳ್ಳಪ್ಪ, ಇಲ್ಲಿ ಯಾರು ಮನೆಗೆ ಬರಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಅಯ್ಯೋ ಅಂಕಲ್, ಇದೇನು ಫಾರಿನ್. ನಮ್ಮ ಮನೆ ಬರೋದಕ್ಕಿಂತ ಮುಂಚೆ ಅಪಾಯಿಂಟ್ಮೆಂಟ್ ತಗೊಳಕ್ಕೆ. ಎಲ್ಲಿ ನನ್ನ ಗುರುಗಳಲ್ಲಿ? ಗುರುಗಳೇ, ಅಣ್ಣಯ್ಯ ಅಣ್ಣಯ್ಯ. ಯಾರಣ್ಣಯ್ಯ, ಯಾರು ಗುರುಗಳು ಅಂಥವ್ರು ಯಾರು ಈ ಮನೇಲಿಲ್ಲ. ಇರೋದು ನನ್ನ ಅಳಿಯಂದ್ರು. ಈ ಥರ ಯಾರ್ಯಾರೋ ಮನೆಗೆ ನುಗ್ಗಿದ್ರೆ ಅವ್ರಿಗೆ ಏನು ಅನ್ಕೊಳ್ಳಲ್ಲ. ಅಳಿಯಂದ್ರಂದ್ರಲ್ವ, ಅವ್ರನ್ನ ಒಂಚೂರು ಕರಿತೀರ, ನಾನು ನೋಡ್ತೀನಿ. ಏನಪ್ಪ ಏನೇನೋ ಮಾತಾಡ್ತಾ ಇದೆಯಾ? ನಡಿ ಹೋಗಿ ಈ ಕಡೆ. ಒಂದೇ ಒಂದ್ಸಲ ನಮ್ಮ ಅಣ್ಣ ತೋರಿಸಿ, ಅವ್ರನ್ನ ನೋಡ್ಬಿಟ್ಟು ನಾನು ಹೋಗ್ತೀನಿ. ಪ್ಲೀಸ್ ಪ್ಲೀಸ್ ಕರೀರಿ. ಅಣ್ಣಯ್ಯ 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 ಅಣ್ಣ. ಮೇಡಮ್, ಅಂಕಲ್, ನಾನು ಹೇಳಿಲ್ವಾ ನಮ್ಮ ಅಣ್ಣಯ್ಯ ಇಲ್ಲೇ ಇದ್ದಾರಂತ? ಇವರೇ ನಮ್ಮ ಅಣ್ಣಯ್ಯ. ಅಣ್ಣಯ್ಯ, ಏನು ಅಣ್ಣಯ್ಯ ನೀವು ನನ್ನನ್ನು ಬಿಟ್ಟು ಅಲ್ಲಿಂದ ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀರಾ? ನಿಮ್ಮ ನೋಡಿ ನಾನು ಎಷ್ಟು ದಿನ ಆಯ್ತು, ಮನೆಯಲ್ಲೆಲ್ಲ ಗಾಬರಿ ಆಗಿದ್ದಾರೆ ಅಣ್ಣಯ್ಯ. ಅಣ್ಣಯ್ಯ ಅಣ್ಣಯ್ಯ. ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಬಾಸ್, ನನ್ನ ಪ್ಲೀಸ್ ಹೊರಗಡೆ ಕಳಿಸ್ಬೇಡಿ, ನಿಮ್ಮ ಹತ್ರ ಮಾತಾಡ್ಲಿಕ್ಕಿದೆ, ಅದಕ್ಕೆ ಬಂದೆ. ಅಳಿಯಂದ್ರೆ ಯಾರು ಇವರು? ಏನೋ ಗುಸ್ಗುಸು ಅಂತ ಮಾತಾಡ್ತಾ ಇದ್ದಾರೆ ನಿಮ್ಮ ಜೊತೆ. ಇವನು ನಮ್ಮ ಶಿಷ್ಯ. ಬೆಂಗಳೂರಲ್ಲಿ ಅಲ್ಲಲ್ಲ ಮೈಸೂರಲ್ಲಿ ಜೊತೆಲೇ ಓಡಾಡ್ತಾ ಇದ್ದ. ಅದು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಲಸಿಕೆ ಜಾಸ್ತಿ ಆಗೋಯ್ತಲ್ಲ, ಅದಕ್ಕೆ ಸ್ವಲ್ಪ ಓವರ್ ಆಕ್ಟಿವ್ ಆಗ್ಬಿಟ್ಟಿದ್ದಾನೆ. ತಲೆ ಅಷ್ಟೇ ಕಮ್ಮಿ ಆಗ್ಬಿಟ್ಟಿದೆ ಅಲ್ಲ ಶಿಷ್ಯ? ಹೌದು. ನಾನು ಇವರು ಯಾವತ್ತು ಒಟ್ಟಿಗೆ ಇರೋದು. ಇವರು ರಾಮ ಆದ್ರೆ ನಾನು ಹನುಮ, ಅವ್ರು ಕೃಷ್ಣ ಆದ್ರೆ ನಾನು ಕುಚ್ಚ ಅಲ್ಲ. ಅವ್ರು ನನ್ನನ್ನು ಬಿಟ್ಟು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾರೆ, ನಾನು ಅವ್ರ ಜೊತೆನೇ ಇರ್ಬೇಕಲ್ವಾ? ಅದಕ್ಕೆ ನಮ್ಮ ಅಣ್ಣ ನೋಡಕ್ಕೆ ಮೈಸೂರಿಂದ ಓಡಿ 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 ಬಂದೆ. ಸರಿನಪ್ಪ, ನಮ್ಮ ಅಳಿಮಯ್ಯನ್ನ ಅಣ್ಣಯ್ಯ ಅಂತ ಬಾಯಿ ತುಂಬ ಕರಿತಿ ಅಂದರೆ ನೀನು ನಮ್ಮನೆ ಅತಿಥಿನೇ. ನೀನು ಧಾರಾಳವಾಗಿ ಇಲ್ಲಿರ್ಬೋದು, ನಮಗೇನು ಅಭ್ಯಂತರ ಇಲ್ಲ. ನಂದು ಅಭ್ಯಂತರ ಇದೆಯಲ್ಲ. ಇದೇನು ಅಳಿಯಂದ್ರೆ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಬಂದಿದ್ದಾನೆ ಈ ಹುಡುಗ. ಹೌದೌದು, ಪ್ರೀತಿ ಹಿಡ್ಕೊಂಡು ಮೈಸೂರಿಂದ ಓಡೋಡಿ ಬಂದಿದ್ದಾನೆ. ಅದಕ್ಕೆ ರೂಮು ಕರ್ಕೊಂಡೋಗಿ ಶಿಷ್ಯಂಗೆ ಕ್ಷೀರ ಫಲ ಭಕ್ಷ್ಯಗಳೆಲ್ಲ ಆಯ್ಕೊಂಡು ಬಾಯಿಗಿಡೋಣ ಅಂತ. ಅಲ್ಲ ಶಿಷ್ಯ? ಬಮ್ಮ ರಜಾ ಹೋಗೋಣ, ಬರೋ. ಬೇಡ ಅಣ್ಣಯ್ಯ, ಹೊಟ್ಟೆ ತುಂಬಿದೆ. ಹಂಗೆಲ್ಲ ಅನ್ಬಾರ್ದಪ್ಪ, ಹೊಟ್ಟೆ ತುಂಬಿದ ಮೇಲೇ ಔಷಧಿ ತಗೊಳ್ಳೋದು. ಬಾ ಜಾಣ, ಬಾ ನಡಿ. ಕೌಸಲ್ಯ, ನೋಡಿದ್ಯಾನೆ ಅದು ಎಷ್ಟು ಪ್ರೀತಿ, ಅದು ಎಷ್ಟು ಸಂತೋಷ. ಪ್ರೀತಿ ಇದ್ದ ಕಡೆನೆ ನಗುಗೆ ಜಾಗ ಕಣೆ. ಸರ್ ಓಡಿಬೇಡಿ ಸರ್, ಓಡಿಬೇಡಿ ಸರ್. ನೀನು ಯಾರು ಇಲ್ಲಿ ಬರೋದಕ್ಕೆ ಹೇಳಿದ್ದು? ಸರ್, ನೀವಿಲ್ಲದೆ ಮನೇಲಿ ಎಲ್ಲರೂ ಕಂಗಾಲಾಗಿದ್ರು ಸರ್. ನಂಗಂತೂ ಕೈಕಾಲು ಆಡ್ತಿರ್ಲಿಲ್ಲ. ಮನೇಲಿ ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಕೂತು ಅಳ್ತಿದ್ದಾರೆ. ನಿಮ್ಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ನೀವು ಏನು ಮಾಡ್ತಿದ್ದೀರಾ, ಎಲ್ಲಿದ್ದೀರಾ, ಹೇಗಿದ್ದೀರಾ ಅನ್ನೋ ಇನ್ಫಾರ್ಮೇಷನ್ ಯಾರಿಗೂ ಇರಲಿಲ್ಲ ಸರ್. ಬಟ್ ಶುರು ಎಲ್ರಿಗೂ ಹೇಳಿ ಬರೋಷ್ಟು ಟೈಮ್ ನನ್ನ ಹತ್ರ ಇರಲಿಲ್ಲ. ಈ ಫಸ್ಟ್ ಇಲ್ಲಿಂದ ಹೊರಡಿ. ಸರ್, ನಾನು ಹೇಗೆ ಸರ್ ಒಬ್ಬನೇ ಹೊರಡಲಿ? ನೀವಿಲ್ದಲ್ಲಿ ಒಬ್ಬರು ಒಂದು ತುತ್ತು ಊಟನೂ ಮಾಡ್ತಿಲ್ಲ, ಎಲ್ಲರೂ ಉಪವಾಸ ಕೂತಿದ್ದಾರೆ. ಏನು ಮಾಡೋದು ಶುರು? ಕೆಲವೊಂದು ಸಲ ನಮ್ಮಿಂದ ಆಗಿರೋ ಅನ್ಯಾಯನ ನಾವೇ ಸರಿ ಮಾಡಬೇಕು. ಬಟ್ ಆ ಡ್ಯಾಮೇಜ್ ಯಾರಿಗಾಗಿದೆ, ಎಷ್ಟಾಗಿದೆ ಅನ್ನೋದ್ರ ಮೇಲೆ ಯಾವ ಆರ್ಡ್ರಲ್ಲಿ ಆ ಡ್ಯಾಮೇಜ್ನ ಸರಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಈ ಕ್ಷಣಕ್ಕೆ ನನ್ನ ಮಾವಂಗೆ ನನ್ನಿಂದ ಆಗಿರೋ ಅನ್ಯಾಯ, ಅವಮಾನ ಜೊತೆಗೆ ಅವ್ರು ಅನುಭವಿಸ್ತಿರೋ ಕಷ್ಟಗಳಿಗೆ ನಾನು ಹೊಣೆಯಾಗಿ ಅದನ್ನು ಸರಿ ಮಾಡೋ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ. ಅವ್ರ ಲೈಫ್ ಸರಿ ಆದಮೇಲೆ ನಾನು ಎಲ್ಲಿಗೂ ಬರಲ್ಲ, ಯಾರ ವಿಷಯಕ್ಕೂ ತಲೆ ಹಾಕಲ್ಲ. ಬಟ್ ನೀ ಹೊರಡು. ಸರ್, ನನಗೆ ನಿಮ್ಮ ತಮ್ಮ ಆಗೋ ಯೋಗ್ಯತೆ ಇಲ್ದಿರ್ಬೋದು ಸರ್, ಆದರೆ ಒಂದು ಮಾತು ಹೇಳ್ತೀನಿ ಸರ್. ವನವಾಸಕ್ಕೆ ರಾಮ ಹೋಗ್ತೀನಂತ ಹೊರಟು ನಿಂತಾಗ ಲಕ್ಷ್ಮಣ ಒಂದು ಮಾತು ಯೋಚನೆ ಮಾಡಿದೆ ರಾಮನ ಜೊತೆ ಹೊರಡಕ್ಕೆ ಸಿದ್ಧ ಆಗಿದ್ದ. ಅದೇ ಥರ ನಾನು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ಕೆಲಸದವನಾಗಿರ್ಬೋದು ಸರ್, ಆದರೆ ನಾನು ಸಾಯೋವರೆಗೂ ನಿಮ್ಮ ಜೊತೆನೇ ಇರಬೇಕು ಅನ್ನೋದು ನನ್ನ ಆಸೆ ಸರ್. ನೀವೆಲ್ಲಿರ್ತೀರೋ ಅದೇ ನನ್ನ ಜಾಗ. ಅದು ಸ್ವರ್ಗನಾಗಿರಲಿ ನರಕನಾಗಿರಲಿ, ನಾನು ನಿಮ್ಮ ಜೊತೆ ಇರ್ಬೇಕು ಸರ್. ಈಗ ಏನು ಮಾಡಬೇಕು ಅಂತಿದ್ಯಾ? ಸರ್, ನೀವು ಈ ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೊರಗೆ ಬರೋವರೆಗೂ ನಿಮ್ಮ ಜೊತೆ ನನ್ನ ಠಿಕಾನೆ ಕೂಡ ಇದೇ ಮನೇಲೆ ಸರ್. ವಿಶ್ವರೂಪ, ಇದು ತಮಾಷೆ ಮಾಡೋ ಟೈಮ್ ಅಲ್ಲ ಸರ್. ಬಾಸ್ ಹತ್ರ ತಮಾಷೆ ಮಾಡೋಷ್ಟು ಮೂರ್ಖನು ನಾನಲ್ಲ ಸರ್. ನೀನು ಈಗಲೇ ಹೊರಡು. ಇಲ್ಲ ಸರ್, ನೀವು ನಂಗೆ ಒತ್ತಾಯ ಮಾಡಬೇಡಿ. ನಾನು ಇಲ್ಲೇ ಇರ್ತೀನಿ ಅಂತ ಡಿಸೈಡ್ ಮಾಡಾಗಿದೆ. ನೀವು ಕತ್ತಿಡ್ದು ಹೊರಗಡೆ ತಲ್ಲಿದ್ರು ನಾನು ಹೋಗಲ್ಲ.
ಓಹೋ, ಇನ್ನೂ ಇಲ್ಲೇ ಇದ್ದೀರಾ? ಗುಳ್ಳೆನರಿ ಸಿಂಹದ ಗುಹೆಗೆ ಬಂದು ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಕೇಳ್ದಂಗಾಯ್ತು ನಿನ್ ಕತೆ. ಅತ್ತೆ ನಿಮ್ ಮಾತ್ ಕೇಳಿ ಸಿಂಹದ ಗುಹೆ ಈ ಮನೆ ಅಂತ ಗೊತ್ತಾಯ್ತು. ಸಿಂಹ ಆಬ್ವಿಯಸ್ಲಿ ನಮ್ ಏಜೆ. ಆದ್ರೆ ಈ ಗುಳ್ಳೆನರಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಇನ್ಯಾರು? ಗುಳ್ಳೆನರಿಗೆ ಈ ತರ ಸೀರೆ ಉಡ್ಸಿ ಮನೆಗೆ ಬಿಟ್ಕೊಂಡ್ರೆ ಹೇಗ್ ನಿಂತಿರುತ್ತಲ್ಲ ಆ ತರನೇ ನಿಂತಿದ್ದಾಳಲ್ಲ ಈ ಪ್ರಾರ್ಥನಾ, ಇವಳೆ ಗುಳ್ಳೆನರಿ. ಲೀಲಾ, ಮಾತ್ ಜಾಸ್ತಿ ಆಗ್ತಿದೆ. ಜಾಸ್ತಿ ಆಗ್ತಿಲ್ಲ, ಜಾಸ್ತಿ ಆಗ್ಲಿ ಅಂತಾನೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ. ಅಭಿನ ಕಿಡ್ನಾಪ್ ಮಾಡಿಸ್ದಂಗೆ ನಿಮ್ಮನ್ನು ಕಿಡ್ನಾಪ್ ಮಾಡಿಸ್ಬೇಕಾ? ಇಲ್ಲ ನೀವಾಗೆ ಮನೆ ಬಿಟ್ಟು ಹೋಗ್ತೀರಾ? ಅಯ್ಯೋ ಅತ್ತೆ, ಪ್ರಾರ್ಥನಾ ನಮ್ಮನ್ ಕಿಡ್ನಾಪ್ ಮಾಡ್ಸಿದ್ರೆ ಏನ್ ಗತಿ? ಅಯ್ಯೋ, ನನಗಂತೂ ತುಂಬಾನೇ ಭಯ ಆಗ್ತಿದೆ. ಏಜೆನೆ ಕಿಡ್ನಾಪ್ ಮಾಡ್ಸಿದ್ರೆ ನಮ್ಮನ್ ಬಿಡ್ತಾಳ? ನಾವ್ ಬರೀ ಹೆಣ್ಮಕ್ಳೇ ಇದೀವಿ, ನಮ್ ಗತಿ ಏನು? ಅಬ್ಬಬ್ಬಾ, ನೀವಿಬ್ರು ಹೇಳ್ತಿರೋದು ನೋಡಿದ್ರೆ ನನ್ನ ಕೈ ಕಾಲೆಲ್ಲ ನಡುಗ್ತಾ ಇದೆ. ನಂಗೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಏಯ್, ಹೋಗೆಲ್ಲೇ. ಏನ್ ಮಾಡ್ಕೋತೀಯ ಮಾಡ್ಕೊ. ಇದೇನಿದು, ಒಬ್ರು ಹೆದರ್ತಿಲ್ವಲ್ಲ? ನನ್ನ ಹೋಲ್ಡ್ ಏನಾದರೂ ಕೈ ಜಾರ್ತಿದ್ಯಾ? ಏನೇನೇನೇನೇನು ಮೈಂಡ್ ವಾಯ್ಸಲ್ಲೇ ಮಾತಾಡ್ಕೋತಾ ಇದೆಯಾ? ನೋಡ್ ಪ್ರಾರ್ಥನಾ, ನರಿ ಆಕಾಶನ ನೋಡಿ ಊ ಅಂತ ಕೂಗ್ಬೋದು, ಆದ್ರೆ ಆಕಾಶನೇ ಕಚ್ತೀನಿ ಅಂತ ಮೇಲ್ ಹಾರಕ್ ಟ್ರೈ ಮಾಡಿದ್ರೆ ಕೆಳಗ್ ಬಿದ್ದು ಕಾಲ್ ಮುರ್ಕೊಳತ್ತೆ. ಅತ್ತೆ, ಚಿಕ್ಕ ಮಕ್ಳನ್ನ ಕೇಳಿದ್ರು ಹೇಳ್ತಾರೆ, ನರಿ ದ್ರಾಕ್ಷಿ ತೋಟಕ್ಕೆ ಹೋಗಿ ದ್ರಾಕ್ಷಿನೇ ಕಿತ್ಕೊಳಕ್ ಆಗ್ಲಿಲ್ಲ, ಇನ್ನು ಆಕಾಶನ ಚಾನ್ಸೇ ಇಲ್ಲ. ಮೋಸ್ಟ್ಲಿ ಈ ನರಿ ತನ್ನನ್ನು ತಾನು ಜಿರಾಫೆ ಅಂತ ಅನ್ಕೊಂಡಿರ್ಬೇಕು ಅಲ್ವಾ ಅಕ್ಕ? ಇರಬಹುದು, ನಾಯಿ ಆಗ್ಬೋದು, ನರಿ ಆಗ್ಬೋದು, ವಿಷರ ಸರ್ಪನೂ ಆಗ್ಬೋದು. ಅದನ್ನೆಲ್ಲ ಬಳಸಿ ಒಳಗೆ ಹಾಕೋ ರಿಂಗ್ ಮಾಸ್ಟರ್ ನಮ್ಮ ಅತ್ತೆ ಇಲ್ಲೇ ಇದ್ದಾರೆ, ಬೇಕಾದ್ರೆ ಕೇಳಿ ನೋಡಿ. ಹೌದಾ ಅತ್ತೆ? ಪ್ರಾರ್ಥನಾ, ಏಜನ ಮುಟ್ಟೋ ಧೈರ್ಯನೂ ನಿನ್ಗಿಲ್ಲ. ಅಂಥದ್ರಲ್ಲಿ ನೀನು ಅವ್ರನ್ನ ಕಿಡ್ನಾಪ್ ಮಾಡಿಸ್ತೀಯಾ? ನನ್ನ ಗಂಡ ಎಲ್ಲೇ ಇದ್ರೂ ಸೇಫ್ ಆಗಿ ಮನೆಗೆ ಬಂದೇ ಬರ್ತಾರೆ. ಯಾಕೆ ಅಂದರೆ ಅವ್ರ ಜೊತೆ ಇರೋದು ನಾರಿ ಶಕ್ತಿ. ಅಗತ್ಯ ಬಿದ್ದರೆ ಆ ನಾರಿ ಶಕ್ತಿ ಮಾರಿ ಶಕ್ತಿಯಾಗಿ ಬದಲಾಗುತ್ತೆ. ನಿನ್ನಂಥ ಹೆಮ್ಮಾರಿಗಳನ್ನ ನಾವು ಈಸಿಯಾಗಿ ದಾಟ್ಕೊಂಡು ಹೋಗ್ಬೋದು. ಯು ಡೋಂಟ್ ವರಿ. ಏಜೆ ಮನೆಯಲ್ಲಿಲ್ಲ ಅಂತ ನಾವೆಲ್ಲ ಟೆನ್ಷನ್ ಆಗಿದ್ದಾಗ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮನ್ನೇ ಹೆದರ್ಸೋದಕ್ಕೆ ಬಂದ್ರೆ ನಾವು ಹೆದರ್ಕೊಂಡ್ಬಿಡ್ತೀವಾ? ನಿಮ್ಮನ್ನ ಈಗಲ್ಲ, ಆಮೇಲೆ ಬಂದು ವಿಚಾರಿಸ್ಕೋತೀನಿ. ಅಭಿ ಎಲ್ಲಿದ್ದಾನೆ ಅಂತ ಗೊತ್ತಾಗೋಯ್ತಾ? ಇವ್ರಿಗೆ ಗೊತ್ತಾಗಿದೆ, ನನಗೆ ಗೊತ್ತಾಗಿಲ್ಲ. ಆಮೇಲೇನು ನಾನು ನಿನ್ನ ಶಿಷ್ಯನ ಥರ ಊರೂರು ಹಾರ್ಮೋನಿಯಂ ಹಿಡ್ಕೊಂಡು ಹೋಗಿ ನಾಟಕ ಮಾಡ್ತಾ ಇದ್ದೆ. ಒಬ್ಬೊಬ್ಬೊಬ್ಬೊಬ್ಬ, ಎಷ್ಟು ಜನ ಹುಡುಗಿಯರು ಬರೋರು ಅಂತೀಯ? ಹಿಂಡಾಗಿ ದಾಳಿ ಮಾಡಕ್ ಬರ್ತಿದ್ರಾ? ಬರ್ತಾರೆ. ಈ ಮುಖಕ್ಕೆ ನಾನು ಸಿಕ್ಕಿರೋದೇ ಜಾಸ್ತಿ. ಮಾವ, ಏನಿದು ಅವಮಾನ? ಕರ್ನಾಟಕದ ಗಂಡಸಾಗಿ ಈ ಒಂದು ಸಂದರ್ಭದಲ್ಲಿ ನೀವೊಂದು ಕಠಿಣವಾದ ನಿರ್ಧಾರ ತಗೋಬೇಕು ಅಂತ ನಮ್ದು ಕಳಕಳಿಯ ಮನಂತಿ. ಹಾಗಂತೀಯ? ಕೌಸಲ್ಯ, ನನ್ನನ್ನೇನು ಅನ್ಕೊಂಡಿದ್ಯಾ? ಚಂದ್ರಶೇಖರ್ ಸ್ವಾಮಿಗಳು. ಈ ಚಂದ್ರಶೇಖರ ಸ್ವಾಮಿ ಬಣ್ಣ ಹಚ್ತಾನೆ ಅಂದ್ರೆ ಊರು ಪಕ್ಕದ ಊರಿಂದೆಲ್ಲ ಜನ ಚಾಪೆ ಹಿಡ್ಕೊಂಡು ಬರ್ತಾ ಇದ್ರು. ನಿದ್ದೆ ಮಾಡಕ್ಕ? ಕರೆಕ್ಟಾಗಿ ಹೇಳ್ದೆ ನಡ್ಕೊಡು ಕೈ. ಏ ಅಳಿಮಯ್ಯ, ಈ ನಿನ್ ಶಿಷ್ಯನ್ ಸುಮ್ಮನೆ ಇರ ಕೇಳು. ಇತಿಹಾಸ ಸೃಷ್ಟಿಸಿದ ಘಟನೆಗಳನ್ನ ತೀರ್ಸ್ತಾ ಇದ್ದಾನೆ ಇವನು. ಹೌದಾ? ನಾವು ಮಾತಾಡ್ಬೇಕಾರೆ ಬಾಯ್ ಹಾಕ್ಬಾರ್ದು ಮಧ್ಯದಲ್ಲಿ, ಗೊತ್ತಾಯ್ತಾ? ಗೊತ್ತಾಯ್ತು ಬಾಸ್. ಬಾಸ, ಇದೆಲ್ಲೋ ಕೇಳ್ದಂಗೆ ಇದೆಯಲ್ಲ. ಅದು ಬಾಸ್ ಅಂತ ಕೇಳಿಸ್ತಾ? ಹೌದಪ್ಪ, ನನಗೆ ಬಾಸ್ ಅಂತಾನೆ ಕೇಳಿಸಿದ್ದು.
ರಜ ಯಾಕೋ ಯಾಕೋ ಬಾಸ್ ಅಂದೆ ಎಕ್ಸ್ಪ್ಲೇನ್ ಮಾಡಪ್ಪ. ಅದು ಅದು ನಮ್ಮ ಅಣ್ಣಂಗೆ ಎಲ್ಲ ಗೊತ್ತಿದ್ದು ಸುಮ್ಮನೆ ಡವ್ ಮಾಡ್ತೇನೆ. ಅಣ್ಣ ಹೇಳಣ್ಣ. ಅದು ಅದು ಬಾಸ್ ಅಲ್ಲ ಅದು ಬಾಸ್ ಸಿಂಗ ಅಂತ ಅವನು ಹೇಳಿದ್ದು. ಅದೇ ನಾನು ಹೇಳಿದ್ನಲ್ಲ, ಲಸಿಕೆದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ, ಹಾಗಾಗಿ ಸ್ವಲ್ಪ ಹುಡುಗಂಗೆ ಮದುವೆ ಹುಚ್ಚು. ಪಾಪ ಎದ್ದು ನಿಂತು ಉರುಳಾಡಿ ಉದ್ದಗಿರೋನು ಕುಳ್ಳುಗಾದ್ರೂ ಹುಡುಗಿರು ಸಿಕ್ಕಲಿಲ್ಲ. ಅದಕ್ಕೇನೆ ಬಾಯಲ್ಲಿ ಯಾವಾಗಲೂ ಬಾಸಿಂಗ ಅಂತ ಇರ್ತಾನ. ಅದು ಹೇಳಿ ಬಾಯಿ ತೊದ್ಲಿ ಬಾಸಿಂಗ ಅಂತ ಇರ್ತಾನೆ. ನೀವೇನು ತಲೆಗೆ ಹಾಕೋಬಿಡಿ ಅದನ್ನೆಲ್ಲ. ಅದೇ ಅನ್ಕೊಂಡೆ. ನಮ್ ಲೀಲಾ ಗಂಡಂಗೂ ಒಬ್ಬ ಇದ್ದಾನೆ, ಕಿತ್ತೋದವನು. ಚೋಟುದ ಇಲ್ಲ, ಊರೆಲ್ಲ ಮಾತಾಡ್ತಾನೆ. ಆಗ್ಲೇ ಬಂದಿದ್ನಲ್ಲ ಅಳಿ ಅಂದ್ರೆ. ಗೊತ್ತಾಯ್ತು ಅವನು. ಅದೇ ನಮ್ಮ ಏಜೆ ಅವರು ಆ ಹುಡುಗನ್ನ ನೋಡಿದ್ರೆ ಆಗಲ್ಲ ಆ ಥರ ಮಾತಾಡ್ತಾರೆ. ಇವಾಗ ನೀವಿಬ್ರಿದ್ದೀರಲ್ಲ ಹಾಗೆ ಇರ್ತಾರೆ. ಅವನು ಏಜೆ ಅವರನ್ನ ಬಾಸ್ ಅಂತಾನೆ ಕರೀತಾ ಇರ್ತಾನೆ. ಅದಕ್ಕೆ ಶಾಕ್ ಆಯ್ತು ಅಷ್ಟೇ. ನಾನವನ್ ಅಲ್ಲ. ಕಂಟ್ರೋಲ್ ಮಾಡ್ಕೊಳ್ಳೋ ನಿಜ. ಓಕೆ ಬಾಸ್. ಅಂಕಲ್, ನೀವು ಮುಂದುವರಿಸಿ ನಿಮ್ಮ ನಾಟಕದ ಪಯಣ, ಆಮೇಲೆ ಹೆಣ್ಮಕ್ಳ ಪ್ರಣಯ. ರೀ, ನೀವು ಹಳೆ ಹುಡುಗಿರು ನಿಮ್ ಪ್ರೇಮ ಕಥೆಗಳನ್ನೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ರೆ ದೋಸೆ ಮಗ್ಚೋ ಕೈನ ಒಲೆ ಮೇಲಿಟ್ಟು ಕೆಂಪು ಕಾಯಿಸಿ ಬರೆ ಹಾಕ್ಬಿಡ್ತೀನಿ ಅಷ್ಟೇ. ಅಯ್ಯೋ ಮಾವ, ಏನಿದು? ತುಂಬ ಸಭೆಯಲ್ಲಿ ನಿಮ್ಮ ಮಡದಿ ಪುರುಷನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡುತ್ತೇನೆ ಎಂದು ಚಾಲೆಂಜ್ ಹಾಕ್ತಾ ಇದ್ದಾರೆ. ಅಂತಃಪುರದಲ್ಲಿ ಅಭಿಸಾರಿಕೆಯಂತೆ ಅನನ್ಯ ಚೇತನವಾಗಿರಬೇಕಾದ ನನ್ನ ಅರಸಿ ಅರೆ ವಿಷಯವನ್ನಿಟ್ಟುಕೊಂಡು ಅರವಳಿಕೆ ಪಡೆದವಳಂತೆ ಅನ್ಯಥಾ ಅನ್ಯಾಯವಾಗಿ ಮಾತನಾಡುತ್ತಿದ್ದಾಳಲ್ಲ. ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ ತಿಥಿಕರ್ಪ ಸಿಂಗ. ಅದಲ್ಲ ಕಣ, ಇದು ಬೇರೆ ಕತೆ. ನೀವು ಶುರು ಮಾಡಿ. ನಾನು ಯಾರು? ನೀವ್ ಯಾರದೆ ನನಗೇನು ಮಹಾರಾಜ? ನಾನ್ ಯಾರು? ಈ ಸಾಮ್ರಾಜ್ಯದ ಮಹಾರಾಣಿ ಕೌಸಲ್ಯ ದೇವಿ. ನನ್ನ ಗಂಡ ಏಕಪತ್ನಿ ವ್ರತಸ್ಥನಾಗಿರಬೇಕೆಂದು ಬಯಸುವುದು ತಪ್ಪೇ? ಹಾಗೇನಾದರೂ ನೀವು ಅಕ್ಕಪಕ್ಕದ ರಾಜ್ಯದ ರಾಣಿಯರ ಮೇಲೆ ದಂಡೆತ್ತಿ ಹೋದರೆ ಜೋಕೆ. ಯಾಕೆ? ದೋಸೆ ಮಡಚುವ ಕೈ ಕಾಯ್ತಿದೆ ಅದಕ್ಕೆ. ಬಾಸ್, ಸಾರಿ ಅಣ್ಣಯ್ಯ, ನಾವು ಬಂದ ಕೆಲಸ ಆಯ್ತಲ್ವ, ಅವ್ರಿಗೆ ನಿಮ್ಗೆ ಸಿಕ್ತಂತೆ, ನಾವು ಹೋಗೋಣ. ಇವತ್ತು ಬೇಡ, ನಾಳೆ ಹೋಗೋಣ. ಶುರು. ನಾನು ನಿನಗೆ ಥ್ಯಾಂಕ್ಸ್ ಹೇಳಿದ್ರೆ ನಿಂಗೆ ಶಾಕ್ ಆಗುತ್ತಾ? ಬಾಸ್, ನೀವು ನನಗೆ ಬೈದಿಲ್ಲ ಅಂದರೆ ನಂಗೆ ಶಾಕ್ ಆಗುತ್ತೆ. ನೀವು ನಂಗೆ ಹೊಡೆದಿಲ್ಲ ಅಂದರೆ ನೋವಾಗುತ್ತೆ ಸರ್. ಯಾಕೆ ಗೊತ್ತಾ, ನನ್ನ ಅಪ್ಪ ಅಮ್ಮ ಇಬ್ಬರು ನಂಗೆ ಕೈ ಕೊಟ್ಟಾಗ ನನ್ನ ಕೈ ಹಿಡಿದು ನನಗೆ ಬದುಕು ಕಟ್ಕೊಟ್ಟವರೇ ನೀವು. ನಂಗೆ ಬೇಜಾರಾಗುತ್ತೆ ಅಥವಾ ನೋವಾಗುತ್ತೆ ಅಂತ ನೀವು ನನ್ನ ಹತ್ರ ಫಾರ್ಮಲಾಗಿ ನಡ್ಕೊಂಡ್ರೆ ನನ್ನ ಬದುಕಿತ್ತು ಸತ್ತಂಗೆ ಸರ್. ಸರ್, ನಮಗೆ ಯಾರ ಮೇಲೆ ಸಲಿಗೆ ಇರುತ್ತೋ ಅವ್ರಿಗೆ ಅಲ್ವ ಸರ್ ನಾವು ಜಾಸ್ತಿ ಬೈಯೋದು. ನೀವು ನನಗೆ ಬೈದಿಲ್ಲ ಅಂದರೆ ಹೊಡೆದಿಲ್ಲ ಅಂದರೆ ನಿಮಗೆ ನನ್ನ ಮೇಲೆ ಸಲಿಗೆನೇ ಇಲ್ವೇನೋ ಅಂತ ಅನ್ಕೋತೀನಿ ಸರ್. ಆ ಸಲಿಗೆ ನಾನು ಎಲ್ಲಿ ಕಳ್ಕೊಂಡ ಅಂತ ಯೋಚನೆ ಮಾಡಿನೇ ಸತ್ತೋಗ್ತೀನಿ ಸರ್. ಸರ್, ನೀವು ನನಗೆ ದೇವರಿದ್ದಾಗೆ ಸರ್. ಹಾಗಂತ ನಿಮ್ಮ ದೂರದಲ್ಲಿಟ್ಟು ನಂಗೆ ನೋಡೋಕ್ಕೂ ಇಷ್ಟ ಇಲ್ಲ, ಹತ್ತಿರದಲ್ಲಿ ಇರೋಕ್ಕೂ ಯೋಗ್ಯತೆಯೂ ಇಲ್ಲ ಸರ್. ನೀವು ನನ್ನ ಭಗವಂತನ ನನ್ನ ಮನಸ್ಸಲ್ಲಿ ನಿಂತಿದ್ದೀರ. ನಾನು ಪೂಜಾರಿ, ಅದಕ್ಕೆ 2 ಸಲ ಪೂಜೆ ಮಾಡ್ತಾ ಇರ್ತೀನಿ. ಶರೂಪ್, ಒಂದು ಮಾತು ಕೇಳಿದ್ದಕ್ಕೆ ಇಷ್ಟೆಲ್ಲ ಎಮೋಷ್ನಲ್ ಆಗ್ಬಿಟ್ಟು ಕಣ್ಣೀರು ಆಗ್ತಾ ಇದೆಯಲ್ಲ. ಈ ಕಣ್ಣಲ್ಲಿ ಬಂದಿರೋ ನೀರನ್ನು ಒರೆಸ್ಕೋತೀಯ ಅಥವಾ ಕಪಾಳಕ್ಕೆ ಬಿಡಲ್ಲ? ಒರೆಸ್ಕೋತೀನಿ ಸರ್. ಇದು ನಮ್ಮ ಬಾಸ್ ಅಂದರೆ ಸರ್. ಹೇಳಿ ಸರ್, ನನಗೆ ಯಾಕೆ ಸರ್ ಥ್ಯಾಂಕ್ಸ್ ಹೇಳ್ಬೇಕು ನೀವು? ನಿನ್ನೆ ನಾವು ಚಂದ್ರಶೇಖರ್ ಅವ್ರ ಮನೆಗೆ ಹೋಗಿದ್ವಲ್ಲ, ಅವರಿಬ್ಬರನ್ನ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ. ಪಾಪ
ಎಷ್ಟೆಲ್ಲ ನೋವು ಅವಮಾನಗಳನ್ನ ದಾಟ್ಕೊಂಡು ಅವ್ರ ಮುಕ್ತಲ್ಲ ಆ ನಗು ಇತ್ತಲ್ಲ, ಆ ನಗುನ ನೋಡಿ ಒಂಥರ ಹೆಮ್ಮೆ ಅನ್ನಿಸ್ತಾ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಆ ನಗುಗೆ ನಾನು ಕಾರಣ ಆದೆ ಅಂತ ನನಗೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಅದರಲ್ಲಿ ನಿಂದು ಪಾಲಿದೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಬಾಸ್, ನಗ್ಸೋದ್ರಲ್ಲಿ ನಾನು ಯಾವ ಲೆವೆಲಲ್ಲಿ ಇದ್ದೀನಂದ್ರೆ, ಮೊದಲೆಲ್ಲ ಹೇಳ್ತಿದ್ರಲ್ವಾ, ಈ ರಾಜ್ಕುಮಾರ್ ನಗ್ಸಿದ್ರೆ ಅರ್ಧ ರಾಜ್ಯ ಬಿಟ್ಕೊಡ್ತೀನಂತ. ಹಾಗೇನಾದ್ರೂ ಇವಾಗ ಇದ್ದಿದ್ರೆ ನನ್ನ ಅಕೌಂಟಲ್ಲಿ ಒಂದು 10-20 ರಾಜಕುಮಾರಿಯರು ಮತ್ತೊಂದು 7-8 ಮಿನಿಮಮ್ ರಾಜ್ಯ ಇರ್ತಿತ್ತು ಸರ್. ಓಕೆ ಸರ್, ಈಗ ಸದ್ಯಕ್ಕೆ ಮಾತು ಸಾಕು, ತಾವು ಹೊರಡಿ ಸರ್. ಸಾರಿ ಸರ್, ಅಂದರೆ ನೀವು ಒಮ್ಮೆಲೆ ಹೊಗಳ್ಬಿಟ್ರಲ್ಲ, ಅದೇ ಆ ಶಾಕಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ. ಥ್ಯಾಂಕ್ ಯು ಸರ್. ಅಭಿ ಒಂದು ನಿಮಿಷ. ಅಲ್ಲ ಅಭಿ, ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಎಲ್ಲಿ ಕಾಣೆ ಆಗ್ಬಿಟ್ಟಿದ್ದೆ ನೀನು? ಎಲ್ಲಿ ಹೋಗಿದ್ದೆ ಅಂತ? ನಾವು ಮನೆಯವರೆಲ್ಲರೂ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ಇರೋ ವಿಷಯ ಹೇಳ್ಬಿಡ್ತೀನಿ. ನಾನು ಆ್ಯಕ್ಚುಲಿ ಚಂದ್ರಶೇಖರ್ ಅವ್ರ ಮನೆಗೆ ಹೋಗಿದ್ದೆ.